ಸ್ನೇಹಿತರೆ, ಇಂದು ನಾನು ಉಳ್ಳು ಕಾಳು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಇಲ್ಲಿ ನಾನು 3/4 ಕಪ್ನಷ್ಟು ಅಕ್ಕಿ, ಬೆಳ್ತಿಗೆ ಅಕ್ಕಿಯನ್ನು 1-2 ಗಂಟೆಗಳ ಕಾಲ ನೆನೆಸಿಕೊಂಡು ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೇನೆ. ಹಾಗೂ ದೊಡ್ಡ ಹಿಡಿಯಲ್ಲಿ 1 ಹಿಡಿ ಹಲಸಿನ ಸೊಳೆಯನ್ನು ತಗೊಂಡಿದ್ದೇನೆ. ಈ ಹಲಸಿನ ಸೊಳೆಯನ್ನು ನೀರಲ್ಲಿ ಹಾಕಿ ಇಡಬೇಕು. 1-2 ಗಂಟೆಗಳ ಕಾಲ ನೀರಲ್ಲಿ ಇಟ್ಟರೆ ಅದರ ಉಪ್ಪಿನ ಅಂಶ ಹೋಗ್ತದೆ. 2-3 ನೀರು ತೆಗಿಬೇಕು. ನಂತರ ಈ ಹಲಸಿನ ಸೊಳೆಯನ್ನು ಸಹ ಇದರಲ್ಲಿ ಬೆರೆಸ್ಕೊಳ್ಬೇಕು. ಒಂದು ಅರ್ಧ ಹುಳಿನಷ್ಟು ತೆಂಗಿನ ತುರಿ, ಅರ್ಧ ಹುಳಿನಲ್ಲಿ 1/4 ಹುಳಿನಷ್ಟು ತೆಂಗಿನ ತುರಿ, ಆಮೇಲೆ 1 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ ಮತ್ತು 4-5 ಹುರಿದ ಮೆಣಸು ಹಾಕಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನೀರು ಜಾಸ್ತಿ ಹಾಕಿಕೊಳ್ಬಾರ್ದು, ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು. ಈ ರೀತಿ ಹಿಟ್ಟಿದೆ. ಈಗ ಇದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇದೆ ಅಂಥೇಳಿ ಆದರೆ ಅದಕ್ಕೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಬೇಕಿದ್ದಲ್ಲಿ, ಅಂದರೆ ಉಪ್ಪಿನ ಸೊಳೆಯಲ್ಲಿ ಉಪ್ಪು ಇರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಬೇಕು. ಈ ರೀತಿಯಲ್ಲಿ ಹಿಟ್ಟು ಮಾಡಿ ಆದ ನಂತರ ಇದನ್ನು ಸಣ್ಣ ಸಣ್ಣ ಗುಳಿಗೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಕಾಯಿಸಿದರೆ ಉಂಡ್ಲುಕ ರೆಡಿ. ಅಕ್ಕಿ ಹಿಟ್ಟು ಸೇರಿಸಿ ಈ ರೀತಿ ನಾದಿಕೊಂಡ ನಂತರ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಈ ರೀತಿಯಲ್ಲಿ ನಾವು ಹೀಗೆ ಒಂದು ಮಣೆಯಲ್ಲಿ ಈ ರೀತಿಯಲ್ಲಿ ರೋಲ್ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನಂತರ ಅದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆಯನ್ನು ಕಟ್ಟಿಕೊಂಡು ಈ ರೀತಿಯಲ್ಲಿ ಮಾಡಿಕೊಳ್ಬೇಕು. ನಂತರ ಎಣ್ಣೆ ಬಿಸಿಯಾದ ನಂತರ ಇದನ್ನು ಕಾಯಿಸ್ಕೊಳ್ಬೇಕು. ಹದ ಬೆಂಕಿಯಲ್ಲಿ ಕಾಯಿಸ್ಕೊಳ್ಬೇಕು. ಒಳಗೆ ಚೆನ್ನಾಗಿ ಅದು ಬೇಯಬೇಕು. ಅದಕ್ಕೋಸ್ಕರ ಒಳ್ಳೆ ಕುಟುಂಬ ಅಂತ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಒಂದು ಒಳ್ಳೆಯ ಒಂದು ಕುರುಕುರು ತಿಂಡಿ ಉಳ್ಳು ಕಾಳು. ಎಣ್ಣೆ ಬಿಸಿಯಾಗಿದೆ. ಈಗ ಇದರಲ್ಲಿ ನಾವು ಮಾಡಿಟ್ಟ ಉಳ್ಳುಕದ ಅನ್ನ ಕಾಯಿಸಲಿಕ್ಕೆ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಈಗ ಇದನ್ನು ಕಾಯಿಸ್ಕೊಳ್ಬೇಕು. ಈ ಗುಳಿಗೆಯನ್ನು ಮುಂದೆ ಈವನ್ ಸೈಜಲ್ಲಿ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕೆಂಪಗಾಗುವ ಹಾಗೆ ಇದನ್ನು ಕಾಯಿಸ್ಕೊಳ್ಬೇಕು. ಈ ರೀತಿ ಕಾದ ನಂತರ ಅದನ್ನು ಮತ್ತೆ ಮಗುಚಿಕೊಳ್ಬೇಕು. 1-2 ನಿಮಿಷ ಕೆಂಪಗೆ ಆಗುವವರೆಗೆ ಇದನ್ನು ಕಾಯಿಸ್ಕೊಳ್ಬೇಕು. ಈ ರೀತಿ ಬಂದ ನಂತರ ಉಂಡ್ಲುಕಾವನ್ನು ತೆಗಿಬೇಕು. ಈಗ ಇದು ಚೆನ್ನಾಗಿ ಕಾದಿದೆ.